ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಪ್ರಧಾನಿ ಮೋದಿಗೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಆಡಳಿತ ಸೌಧ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಪ್ರಧಾನಿ ಮೋದಿಗೆ ಮನವಿ ನೀಡಿದರು. ಅಖಿಲ ಭಾರತ ರಾಜ್ಯ ಪಿಂಚಣಿದಾರರ ಒಕ್ಕೂಟದ ಕರೆಯ ಮೇರೆಗೆ ಕೇಂದ್ರ ಸರ್ಕಾರವು ನಿವೃತ್ತಿ ದಿನಾಂಕದ ಆಧಾರದ ಮೇಲೆ ಪಿಂಚಣಿದಾರರಲ್ಲಿ ವ್ಯತ್ಯಾಸಗಳನ್ನು ಸ್ಥಾಪಿಸಬಹುದು. ದೃಢೀಕರಿಸುವ ಹಣಕಾಸು ಮಸೂದೆ 2025ರ ಭಾಗವಾಗಿ ಸಂಸತ್ತು ಇತ್ತೀಚೆಗೆ ಅಂಗೀಕರಿಸಿದ ಸಿಸಿಎಸ್ ಪಿಂಚಣಿ ನಿಯಮಗಳನ್ನು ಮಾನ್ಯಗೊಳಿಸಲಾಗಿದೆ ಎಂದು ತಹಶೀಲ್ದಾರ್ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿಗೆ ಮನವಿ ನೀಡಿದರು. ನಂತರ ಮಾತನಾಡಿದ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ, ಈ ಮೌಲ್ಯೀಕರಣವು ಎಲ್ಲಾ ಪಿಂಚಣಿದಾರರಿಗೆ ಪಿಂಚಣಿ ಪ್ರಯೋಜನಗಳಲ್ಲಿ ಸಮಾನತೆ ಇಲ್ಲದೆ ಕೇಂದ್ರ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲು ಸರ್ಕಾರಕ್ಕೆ ಅವಕಾಶ ನೀಡುತ್ತದೆ. ಈ ಮೌಲ್ಯೀಕರಣವು 1972ರಿಂದ ಸಿಸಿಎಸ್ಪಿ ನಿಯಮಗಳಿಗೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ಮೌಲ್ಯೀಕರಿಸುವ ಮೂಲಕ ಹಿಂದಿನಿಂದ ಜಾರಿಗೆ ಬರುತ್ತದೆ. ವಿವಿಧ ಮೊಕದ್ದಮೆಗಳಿಂದಾಗಿ 6ನೇ ಕೇಂದ್ರ ವೇತನ ಆಯೋಗದ ನಂತರ ಪಿಂಚಣಿದಾರರನ್ನು ಕ್ರಮಬದ್ಧಗೊಳಿಸಬಹುದಾಗಿ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ನೀಡಿದ್ದರೂ ಅದು ಹಾಗಿದ್ದರೂ ಸಹ ಮೇಲಿನ ಮಸೂದೆಯಲ್ಲಿಯೇ ಇದು ಸೀಮಿತ ಉದ್ದೇಶಕ್ಕಾಗಿ ಮತ್ತು ಭವಿಷ್ಯದ ವೇತನ ಆಯೋಗಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದರು. ಈಗ ನಿಮ್ಮ ನಾಯಕತ್ವದ ಪ್ರಸ್ತುತ ಸರ್ಕಾರವು ಪಿಂಚಣಿದಾರರಲ್ಲಿ ವ್ಯತ್ಯಾಸವನ್ನು ಸೃಷ್ಟಿಸುವುದು ನೈತಿಕವಾಗಿ ಮತ್ತು ಸೂಕ್ತವಲ್ಲ ಎಂದು ಹೇಳಿದರು. ಆದ್ದರಿಂದ ಅಖಿಲ ಭಾರತ ರಾಜ್ಯ ಪಿಂಚಣಿದಾರರ ಬಾಧಿತ ಪಿಂಚಣಿದಾರರು ಪಿಂಚಣಿ ಸೌಲಭ್ಯಗಳಿಂದ ವಂಚಿತರಾಗದಂತೆ ಇಡೀ ವಿಷಯವನ್ನು ಮರುಪರಿಶೀಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶಿಸಿ ಎಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು, ಸರ್ವ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದವರು 2025 ಮಾರ್ಚ್ನಲ್ಲಿ ಆರ್ಥಿಕ ಬಿಲ್ಲನ್ನು ಮಂಡಿಸುವ ಸಂದರ್ಭದಲ್ಲಿ ಮುಂದಿನ 1/4/2026ರಿಂದ ನಿವೃತ್ತಿ ಹೊಂದುವಂಥ ಸಿಬ್ಬಂದಿಗೆ ಯಾವುದೇ ಥರದ ಆರ್ಥಿಕ ಸೌಲಭ್ಯ ಸ್ಥಗಿತಗೊಳಿಸಬೇಕಾದ ವಿಚಾರ ಮಾಡಿದ್ದಾರೆ. ಆರ್ಥಿಕ ಸೌಲಭ್ಯ ಅಂದರೆ ಏನು? ಆರ್ಥಿಕ ಸೌಲಭ್ಯ ತುಟ್ಟಿ ಭತ್ಯೆ. ಈ ವೇತನ ಎಷ್ಟೈತಿ ಅಷ್ಟೇ ಇರೋದು, ಅದಕ್ಕೇನು ಬೇಸಿಕ್ಕಿಲ್ಲ. 8ನೇ ವೇತನ ಆಯೋಗದೊಳಗೆ ಮುಂಬರುವ ದಿನವಾಗ ಅದಕ್ಕೆ ಹೆಚ್ಚಿಗೆ ಮಾಡೋಂಗಿಲ್ಲ, ಹೊಸ ಫಿಕ್ಸೇಷನ್ ಕೊಡೋಂಗಿಲ್ಲ. ಮತ್ತು 6 ತಿಂಗಳು ಜನವರಿ ಮತ್ತು ಜುಲೈಗೆ ತುಟ್ಟಿ ಭತ್ಯೆಯನ್ನು ಕೊಡ್ತಿದ್ರು, ಅದನ್ನು ಸಹಿತ ನಿಲ್ಲಿಸುವಂಥ ಒಂದು ಮಾತುಕತೆಗಳು ಕಂಡು ಬಂದಿದ್ದಾರೆ. ಅದರ ಸಂಬಂಧ ಈಗ ನಾವೆಲ್ಲ ತಾಲೂಕಾ ವತಿಯಿಂದ ಮತ್ತು ಜಿಲ್ಲಾ ವತಿಯಿಂದ ರಾಜ್ಯ ವತಿಯಿಂದ ಎಲ್ಲ ನಮ್ಮ ನಿವೃತ್ತ ನೌಕರರ ಸಂಘದ ಎಲ್ಲರೂ ಕೂಡಿ ಒಟ್ಟಾಗಿ ಪ್ರಧಾನಮಂತ್ರಿಗಳಿಗೆ ಇದನ್ನು ಮೊದಲು ಹೇಗಿತ್ತು ಹಾಗೆ ಮುಂದುವರಿಸಿರಿ, ಇದನ್ನು ಮಾಡೋದ್ರಿಂದ ನಮ್ಮ ವಯಸ್ಸು ಇದು ತುಟ್ಟಿ ದಿನಮಾನಗಳಲ್ಲಿ ಆರ್ಥಿಕ ತೊಂದರೆ ಆಕೈತಿ, ದಯವಿಟ್ಟು ಹಾಗೆ ಮಾಡಬೇಡ್ರಿ, ಮೊದಲಿದ್ದಂಗೆ ಮುಂದುವರಿಸಿರಿ ಅಂತೇಳಿ ಮನವಿಯನ್ನು ಎಲ್ಲರೂ ತಹಶೀಲ್ದಾರ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಸಲ್ಲಿಸ್ತಾ ಇದ್ದೇವೆ. ಈ ಕೆಲಸ ಆಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಏನು ನಿಮ್ಮದು? ಮುಂದಿನ ಹೋರಾಟ ನಮ್ಮ ರಾಜ್ಯದವರು ಮತ್ತು ನಮ್ಮ ಜಿಲ್ಲಾ ಸಂಘದವರು ಏನು ತೀರ್ಮಾನ ಕೈಗೊಂಡು ನಮ್ಗೆ ಏನು ನಿರ್ದೇಶನ ಕೊಡ್ತಾರೆ ಆ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ.